ಸೊ ಲಿಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಅಯ್ಯೋ ಕೋಳಿ ಮರಿ ಕಣ. ಒಂದು ತಿನ್ ನೋಡಿ, ಖಾರ ಇದ್ರೆ ನೆಕ್ಸ್ಟ್ ದುಡ್ಡು ಬೇಡ. ದೋಸೆ ಇಷ್ಟೆಲ್ಲ ಫೀಚರ್ಸ್ ಇದೆಯಾ ಈ ದೋಸೆಗೆ? ಏನೇನು ಮಗು ಏನೇನು ದಪ್ಪ ಹಾಕುತ್ತೆ. ಜುಟ್ಟು ಪುಳ್ಳ, ಇದು ಜುಟ್ಟು ಪುಳ್ಳ ಆಗ್ಬಿಟ್ಟೈತೆ ಅದು. ನಾನು 19, ಇಂಗ್ಲಿಷ್ 19 ಇದೆ. ಹೇಗಿದೆ? ಚಿಕ್ಕದಾಗ್ಲೇನೆ ಬರೀತೀನಿ. ಇನ್ಯಾವ್ದಿದು? ಡುಮ್ಮ ದೋಸೆನಾ? Hello my beautiful family, welcome back to another day of daily vlog. ಇದು ಲಾಸ್ಟ್ ಸಂಡೇ ಡೈಲಿ ವ್ಲಾಗ್. ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಲೇಟ್ ಆಗಿದೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಎಲ್ಲ ಮುಗಿಸಿ, ಮನೆ ಕೆಲಸ, ಹಾಲು ಕಾಯಿಸಿ, ಹಾಲಿಗೆ ಲೋಟಕ್ಕೆಲ್ಲ ಹಾಕಿ ಅದಿತಿ ಎದ್ಮೇಲೆ ನಾನು ಹಾಲು ಕುಡಿಯೋದು. ಅದಾದಮೇಲೆ ಇನ್ನೇನು ಸ್ನಾನಕ್ಕೆ ಹೋಗಬೇಕಿತ್ತು. ಸೊ ಅದಿತಿ ಇನ್ನೂ ಅದಿರಲ್ಲ. ಅದಿತಿ ವೆಯ್ಟ್ ಮಾಡ್ತಾಯಿದ್ದೆ ಅದಿತಿ ಎದ್ದೊಳೋದಕ್ಕೆ. ಈ ಟೈಮ್ನ ನಾನು ಯಾವ ರೀತಿ ಸ್ಪೆಂಡ್ ಮಾಡ್ತೀನಿ ಅಂತಂದರೆ ಬುಕ್ ರೀಡಿಂಗ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಬುಕ್ ಓದೋದಕ್ಕೆ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ತಪ್ಪದೇ ಮಾಡ್ತೀನಿ. ಬೇರೆ ದಿನ ತಪ್ಪಿಸ್ತಾ ಇದ್ದೀನಿ, ಬಟ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಈ ಒಂದು ಹ್ಯಾಬಿಟ್ನ, ರೊಟೀನ ನಾನು ತಪ್ಪಿಸ್ತಿಲ್ಲ. ತುಂಬ ಸಮಾಧಾನ ನೀಡುತ್ತೆ. ಯಾರಿಗೆ ಟೆನ್ಷನ್ ಇರೋದಿಲ್ಲ, ಯಾರಿಗೆ ಸ್ಟ್ರೆಸ್ ಇರೋದಿಲ್ಲ, ಯಾರಿಗೆ ಮನೇಲಿ ಪ್ರಾಬ್ಲಮ್ ಇರೋದಿಲ್ಲ. ನನ್ನ ಮೆಂಟಲ್ ಒಂದು ಸ್ಟೇಬಲ್ನ ಮೇಂಟೈನ್ ಮಾಡೋದು ಈ ಬುಕ್ ರೀಡಿಂಗ್ ಅಂತಲೇ ಹೇಳ್ಬೋದು. ಮ್ಯೂಸಿಕ್ನ ಜಾಸ್ತಿ ಕೇಳ್ತೀನಿ, ಬುಕ್ ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ಸೆಲ್ಫ್ ಟೈಮ್ಗೆ ಈ ಬುಕ್ ರೀಡಿಂಗ್ ನಂಗೆ ತುಂಬ ಸಹಾಯ ಮಾಡಿದೆ. ಏನೇ ಟೆನ್ಷನ್ ಇದ್ದರೂ, ಏನೇ ಸ್ಟ್ರೆಸ್ ಆದ್ರೂ ಬುಕ್ ರೀಡಿಂಗ್ ಮಾಡಿದ್ರೆ ನನಗೆ ಎಷ್ಟೋ ಸಮಾಧಾನ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಬುಕ್ ರೀಡಿಂಗ್ ಓದ್ತಿಲ್ಲ ಅಂತಂದರೆ ಬುಕ್ ರೀಡಿಂಗ್ ಅಭ್ಯಾಸ ಇಲ್ಲ ಅಂತಂದರೆ ಪ್ಲೀಸ್ ಅದನ್ನು ಅಳವಡಿಸ್ಕೊಡಿ. ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಮೆಂಟಲ್ ಒಂದು ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ಅದಿತಿ ಎದ್ದ ತಕ್ಷಣ ನನಗೆ ಈ ರೀತಿ ಅವ್ರನ್ನ ಮುದ್ದು ಮಾಡಿ ಪ್ರೀತಿ ಮಾಡಿ ಎಬ್ಬರಿಸೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನ್ನ ದಿನಪೂರ್ತಿ ಎಲ್ಲ ಚೆನ್ನಾಗಿರೋದಕ್ಕೆ ಇದು ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ. ಏನೇ ಕೆಲಸ ಇದ್ರೂ ನಾನು ಇದನ್ನಂತೂ ಮಿಸ್ ಮಾಡಲ್ಲ. ಇದರಿಂದ ತುಂಬ ಚೆನ್ನಾಗಿ ಬಾಂಡ್ ಸಹ ಮಕ್ಕಳ ಜೊತೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅವರ ದಿನಾನು ತುಂಬ ಚೆನ್ನಾಗಿರುತ್ತೆ. ಈವನ್ ಸಾಕಷ್ಟು ರಿಸರ್ಚ್ ಸಹ ಹೇಳುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ನಾವು ಪ್ರೀತಿಯಿಂದ ಮಾತಾಡ್ಸೋದ್ರಿಂದ ನಮ್ಮ ಒಂದು ಮಕ್ಕಳ ಬಿಹೇವಿಯರ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮತ್ತು ಮಲ್ಕೊಳ್ಳುವಾಗ ಈ 9 ಮಿನಿಟ್ಸ್ ಇದೆಯಲ್ಲ ಡೇಯಲ್ಲಿ, ಇದು ತುಂಬ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಈ ರಿಲೇಟೆಡ್ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಜುಟ್ಟು ಪುಳ್ಳ, ಇದು ಜುಟ್ಟು ಪುಳ್ಳ ಆಗ್ಬಿಟ್ಟೈತೆ ಅದು. ಜುಟ್ಟು ಪುಳ್ಳ ಮುದುಗೊಂಬೆ. ಜುಟ್ಟು ಪುಳ ನಾನು ನೋಡಿ, ಜುಟ್ಟು ನೋಡು ಎಷ್ಟುದ್ದ ಇದೆ ನಂದು. ಇಷ್ಟುದ್ದ ಇದೆ. ನಿಂದು ಟೇಟುದ್ದ ಇರೋದು. ಹಣ್ಣು ಬಿಡಿಸಿಟ್ಟಿದ್ದೀನಿ ನಾನು ಆಲ್ರೆಡಿ. ಏನೇನು ಯಾವ್ಯಾವ ಹಣ್ಣದು? ಹಾಂ, ಯಾವ ಹಣ್ಣದು? ಪೊಮೊಗ್ರಾನೇಟ್. ವೆರಿ ಗುಡ್. ಅದು ಆ್ಯಪಲ್. ವೆರಿ ಗುಡ್ ಬಂಗಾರಿ. ಓಕೆ, ಆಮೇಲೆ ತಿನ್ನೋಣ. ಈಗ ದೋಸೆಗೆ ಹಾಕ್ಬಿಡ್ತೀನಿ. ಓಕೆನಾ? ಏನು ದೋಸೆ ಇದು? ಚಪಾತಿ ದೋಸೆನಾ? ಯಾವ ದೋಸೆ ಇದು? ಚಪಾತಿ ದೋಸೆ. ಯಾವ ದೋಸೆ ಇದು? ಚಪಾತಿ ದೋಸೆ. ಚಪಾತಿ ದೋಸೆನಾ? ಅಲ್ಲ, ರವೆ ದೋಸೆ. ಅಲ್ಲ, ಚಪಾತಿ ದೋಸೆ ಎಂತ ಯಾವ್ದದು? ನನ್ ಕಂಡೇ ಇಲ್ಲ ಚಪಾತಿ ದೋಸೆ. ಇಷ್ಟು ವರ್ಷದ ನಾನು ತಿಂದೇ ಇಲ್ಲ ಚಪಾತಿ ದೋಸೆನ. ಬಿಡಿ, ದೋಸೆ ಹಾಕೊಡ್ತೀನಿ. ದೋಸೆಗೆ ಏನ್ ಗೊತ್ತಾ ಅದಿತಿಗೆ? ಕೈಮಾ ಬಾಲ್ಸ್. ತಿಂತೀರಾ ಏನು? ಹೆಂಗ್ ತಿಂತೀರಾ? ದೋಸೆ ಇಟ್ಟ ಕೈ. ಸುಬ್ಬ, ಎಂತ ಸುಬ್ಬ ನಿಮ್ದು? ಕಿಚಿ 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 ಅಂತದೆ. ಆಮೇಲೆ ಏನು ದೋಸೆ ಇಷ್ಟೆಲ್ಲ ಫೀಚರ್ಸ್ ಇದೆಯಾ ಈ ದೋಸೆಗೆ? ಏನೇನು? ಏನಪ್ಪ? ಶಕ್ತಿಶಾಲಿ ದೋಸೆನಾ? ಹೌದಾ? ನೀರು ಇಲ್ಲ ಇಲ್ಲ ಇಲ್ಲ.
ತಗೊಳ್ಳಿ ದೋಸೆ ನಿಮ್ಮದು. ಮೋಟು ಬಾಲ, ಡೊಳ್ಳೊಟ್ಟೆ, ಇನ್ಯಾವುದಿದು? ಡುಮ್ಮ. ಡುಮ್ಮ ದೋಸೆನಾ? ತಿನ್ನಿ. ಇಳಿಸಿ ಇಳಿಸಿ. ಖಾರ ಇಲ್ಲ ಕಂದ. ಒಂದು ತುತ್ತು ತಿನ್ನು ನೋಡಿ, ಖಾರ ಇದ್ರೆ ನೆಕ್ಸ್ಟ್ ತುತ್ತು ಬೇಡ. ಒಂದು ತುತ್ತು ತಿನ್ನು ನೋಡಿ, ಖಾರ ಇದ್ರೆ ನೆಕ್ಸ್ಟ್ ತುತ್ತು ಬೇಡ. ಹೇಗಿದೆ? ಹೇಗಿದೆ? ಮತ್ತೆ ಅದನ್ನೇ ತಾನೇ ನಾನು ಹೇಳಿದ್ದು, ಸೂಪರ್ ಆಗಿದೆ ಅದಿತಿ, ತಿನ್ನಿ ಅದಿತಿ ಅಂತ. ಸರಿ, ಕೈಮ ತಿಂತೀರಾ? ಕೈಮ ಖಾರ ಇಲ್ಲ, ಖಾರ ಇಲ್ಲ ಬಬ್ಬಿ. ಇದು ಸರಿ, ಇದೊಂದು ತಿನ್ಬಿಡಿ. ಅದು ನಮ್ಮಮ್ಮ ಲವ್, ಮಮ್ಮ ಪ್ರೀತಿ ತುತ್ತು. ಮಮ್ಮ ಅಂದರೆ ಎಷ್ಟಿಷ್ಟ ಅಲ್ವಾ ಅದಿತಿಗೆ? ಅದಿತಿಗೆ ಮಮ್ಮ ಅಂದರೆ ಇಷ್ಟ ಇಲ್ವಾ? ಸರಿ, ಡಾಡಾ ತುತ್ತಿದು. ಡಾಡಾ ತುತ್ತು ಮಮ್ಮ ಪ್ರೀತಿ ತುತ್ತ. ಮಮ್ಮನೂ ಬೇಡವಾ, ಡಾಡಾನು ಬೇಡವಾ? ಏಕೆ? ಇದೊಂದು ತುತ್ತು ಯಾರಿಗೆ ತಿನ್ನಿಸ್ಲಿ ಇದನ್ನ? ಸರಿ, ದೋಸೆ ತಿನ್ಕೊ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಸಂಡೇ ಒಂದು 11:30 ಆಗಿದೆ ಅಂತ ಅನಿಸುತ್ತೆ. ಎಸ್, 11:30 ಆಗಿದೆ. ಇವತ್ತು ಏನು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ ಅಂತಂದರೆ, ಅದಿತಿಗೆ ಕಾನ್ಸೆಪ್ಟ್ಸ್ಗಳೆಲ್ಲ ಗೊತ್ತು. ಈಗ ಜಾನ್ವರಿ ಫೆಬ್ರವರಿ ಆ್ಯನಿಮಲ್ಸ್ ಅಂತೆ, ಆಮೇಲೆ ರೈಮ್ಸು. ಸೊ ಇಷ್ಟು ದಿನ ಏನು ಮಾಡಿದ್ದೆ ನಾನು ಅಂತಂದರೆ, ಮಾಮೂಲಿ ಏನು ಈ ರೀತಿ ಲಿಸ್ಟ್ಗಳನ್ನ ಮಾಡ್ಕೊಂಡ್ಬಿಟ್ಟಿದೆ. ಓಕೆನಾ? ಸೊ ಇಷ್ಟು ಬರುತ್ತೆ ಅವ್ರಿಗೆ ಅಂತ. ಆಮೇಲೆ ಬೇರೆ ಬುಕ್ಕಲ್ಲೂ ಲಿಸ್ಟ್ಗಳನ್ನ ಮಾಡಿಕೊಂಡು ಅದನ್ನು ರೆಫರ್ ಮಾಡ್ತಿದ್ದೆ ನಾನು. ಇಷ್ಟು ಬರುತ್ತೆ ಅದಿತಿಗೆ, ಈಗ ಈ ರೀತಿ ಇಷ್ಟೆಲ್ಲ ಬರುತ್ತೆ ಅದಿತಿಗೆ ಅಂತ ಲಿಸ್ಟ್ ಮಾಡ್ಕೊಂಡಿದ್ದೆ. ಸೊ ಈಗ ಒಂದು ವಾರದಿಂದ ಹೇಗೆ ಆಗ್ತಿದೆ ಅಂತಂದರೆ, ಏನು ಸರಿಯಾಗಿ ನಾನು ರಿವೈಸ್ ಮಾಡೋಕ್ಕೆ ಆಗ್ತಿಲ್ಲ. ಅಂತಂದರೆ ಈಗ ಹೊಟ್ಟೆ ದಪ್ಪ ಆಗಿರೋದ್ರಿಂದ ಒಂದು ಸಲ ಕುತ್ಕೊಂಡ್ಬಿಟ್ರೆ ಸಾಕಪ್ಪ ಅನಿಸುತ್ತೆ, ಎದೊಳಕ್ಕೆ ಮನಸ್ಸಾಗಲ್ಲ. ಅದಕ್ಕೆ ಈಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನು ಅಂತಂದರೆ, ಈ ರೀತಿ A4 ಶೀಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಕಾಲಮ್ ಎಲ್ಲ ಹಾಕ್ಕೊಂಡು ಕಂಪ್ಲೀಟ್ ಯಾವ್ಯಾವ ರೈಮ್ಸ್ ಅದಿತಿಗೆ ಬರುತ್ತೆ, ಯಾವ್ಯಾವ ಕಾನ್ಸೆಪ್ಟ್ ಬರುತ್ತೆ, ಆ್ಯಂಡ್ ಈಗ ಯಾವ್ದಾವುದನ್ನು ಹೊಸದಾಗಿ ಕಲಿಸ್ತಾ ಇದ್ದೀನಿ ಅಂತ. ಹೊಸದಾಗಿ ಕಲಿಸ್ತಿರೋದು ಮೊನ್ನೆ ಇದನ್ನೆಲ್ಲ ತೊಗೊಂಡು ಬಂದೆ. ವೆಯ್ಟ್, ನಿಮಗೆ ತೋರಿಸ್ತೀನಿ ನಾನು ಹೊಸದಾಗಿ ಏನು ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಅದಿತಿಗೆ ಇನ್ನಿಂದ ಫ್ಲ್ಯಾಶ್ ಕಾರ್ಡ್ಸ್, ಇದನ್ನ ಏನು ವರ್ಕ್ಶೀಟ್ಸ್ ಎಲ್ಲ ಕತ್ಲೆ ಕಾಣಿಸ್ತಿದ್ದೀನಾ? ಇಲ್ಲ. ಸೊ ವರ್ಕ್ಶೀಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಈಗ ಹೊಸದಾಗಿ ಕಲಿಸ್ಬೇಕಾಗಿರೋದು ಅದಿತಿಗೆ. ತಿಂಡಿ ತಿಂದಮೇಲೆ ಬೇಕು. ಇದು ಕಮ್ಯುನಿಟಿ ಹೆಲ್ಪರ್ಸ್ ಕಾಣಿಸಿದಲ್ಲ, ಸೊ 2 ತೊಗೊಂಡು ಬಂದಿದ್ದೀನಿ ಚಾರ್ಟು. ಸೊ ಯಾಕೆ ನಾನು ಚಾರ್ಟ್ ಯೂಸ್ ಮಾಡಿದೆ ಅಂತಂದರೆ, ಅದಿತಿದು ಲರ್ನಿಂಗ್ ಕ್ವೆಶ್ಚನ್ ಬುಕ್ ಇದೆಯಲ್ಲ, ಸೊ ಅದ್ರಲ್ಲಿ ತುಂಬ ಚೆನ್ನಾಗಿ ಅದಿತಿ ಪಾಯಿಂಟ್ ಮಾಡ್ತಿದ್ದಾರೆ, ಕಲಿತಿದ್ದಾರೆ. ಸೊ ಅದೇ ರೀತಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಿತಿಗೆ ಈ ರೀತಿ ಚಾರ್ಟ್ಸ್ನ ತೊಗೊಂಡು ಬಂದಿದ್ದೀನಿ. ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಗೊತ್ತಿದೆ ಡಾಕ್ಟರು ಇದು, ಬಟ್ ತೋರಿಸ್ಬಿಟ್ಟು ಹೇಳಬೇಕು ಅನ್ನೋದಕ್ಕೆ. ಆಮೇಲೆ ಬುಕ್ಸ್ ಎಲ್ಲನೂ ತೊಗೊಂಡು ಬಂದಿದ್ದೀನಿ ನಿಮಗೂ. ಸೊ ತೋರಿಸೋಣ ಹೇಗೆ ಮಾಡೋದು, ವರ್ಕ್ಶೀಟ್ಸ್ನ ಹೇಗೆ ಮಾಡೋದು ಅಂತ. ನಾನು ಒಂದು ಫೇರ್ ಕಾಪಿನ ಮಾಡಿ ಇಟ್ಕೊಂಡು, ಒಂದು ನಿಮಿಷ, ನಾನು ಫೇರ್ ಕಾಪಿನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನಿಮಗೆ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ತೋರಿಸೋಣ ಅಂತ. ಬಟ್ಟೆ ಹಾಕಿದ್ರು ಕಷ್ಟ. ಸೊ ಅದಕ್ಕೋಸ್ಕರ ಲಿಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಸೊ ಲಿಸ್ಟ್ ಮಾಡಿ ಬಾಗಿಲ ಹತ್ರ ಅಂಟಿಸ್ಬಿಡ್ತೀನಿ, ಬಾಗಿಲಿಂದ ಅಂಟಿಸ್ಬಿಡ್ತೀನಿ. ಸೊ ಅವಾಗ ಓಡಾಡ್ತಾ ನನಗೂ ಒಂದು ರೆಫರೆನ್ಸ್ ಇರುತ್ತೆ. ಅವಾಗವಾಗ ಬುಕ್ನ ರೆಫರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಪ್ಲಾನ್ನ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಇದಾದಮೇಲೆ ಅದಿತಿಗೆ ಸ್ನ್ಯಾಕ್ಗೆ ಮೊಟ್ಟೆ ಕೊಡಬೇಕು. ಮೊಟ್ಟೆ ಬೇಯಿಸಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಅದಿತಿಗೆ ಕೈಮಾ ಸಾಂಬಾರು, ಕೈಮಾ ಕರಿ ಅಂತ ಹೇಳ್ತೀವಲ್ಲ, ಕೈಮಾ ಸಾಂಬಾರು ಆ್ಯಂಡ್ ಅನ್ನ.
ಬೆಳಗ್ಗೆ ರವೆ ದೋಸೆ ಆಯಿತು. ಆ್ಯಂಡ್ ಎಸ್, ಈ ರೀತಿ ನಡೀತಾ ಇದೆ ಇವತ್ತಿನ ಒಂದು ಡೇ. ಇದು ನಾನು ಮುಗಿಸ್ಕೊಂಡ್ಬಿಟ್ರೆ ನನಗೂ ಒಂದು ಕ್ಲಾರಿಟಿ ಇರುತ್ತೆ ದಟ್ ಓಕೆ, ಯಾವುದು ಅವರು ಮರೆಯಲ್ಲ, ಎಷ್ಟು ರೀಇನ್ಫೋರ್ಸ್ ಮಾಡ್ತೀವಿ, ಎಷ್ಟು ರಿಪೀಟ್ ಮಾಡ್ತೀವಿ ಮಕ್ಳಿಗೂ ನೆನಪಿರುತ್ತೆ ಅನ್ನೋ ಕಾರಣ. ಸೊ ಎಸ್, ನಾನು ಮಾಡಿ ಅದನ್ನು ತೋರಿಸ್ತೀನಿ, ಎಲ್ಲಿ ಪೇಸ್ಟ್ ಮಾಡ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಈ ರೀತಿ ಕ್ಯಾಟಗರೀಸ್ ಮಾಡ್ಕೊಂಡಿದ್ದೀನಿ. ಕಾನ್ಸೆಪ್ಟ್ಸು ಅಂತಂದರೆ ಯಾವ್ಯಾವ ಕಾನ್ಸೆಪ್ಟ್ ಆಲ್ರೆಡಿ ಅದಿತಿಗೆ ಗೊತ್ತಿದೆ ಅಂತ. ಸೆಕೆಂಡು ನ್ಯೂ ಕಾನ್ಸೆಪ್ಟ್, ಇವಾಗ ಹೊಸದಾಗಿ ಹೇಳ್ಕೊಡುವಂಥ ಕಾನ್ಸೆಪ್ಟ್. ಅದಾದಮೇಲೆ ಕನ್ನಡ ರೈಮ್ಸ್ಗಳನ್ನ ಕಂಪ್ಲೀಟಾಗಿ ಲಿಸ್ಟ್ ಮಾಡ್ತೀನಿ. ಅದಾದಮೇಲೆ ಇಂಗ್ಲೀಷ್ ರೈಮ್ಸ್. ಇಷ್ಟು ತುಂಬತ್ತೆ, ಸಾಕು ಅಂತ ಅನಿಸುತ್ತೆ. ಚಿಕ್ಕದಾಗೇನೆ ಬರಿತೀನಿ. 2-3 ಶೀಟ್ ಹೇಗೆ ಡೋರ್ ಹತ್ರ ಅಂಟಿಸ್ಲಿ, ಕೆಳಗಡೆ ಅಂತೂ ಅಂಟಿಸೋಕ್ಕಾಗಲ್ಲ. ಆವಾಗ ಹಿಂಗೆ ಮಾಡಿ ಪೀಲ್ ಔಟ್ ಮಾಡೇ ಬಿಡ್ತಾರೆ. ಸೊ ಮೇಲ್ಗಡೆ ಅಂಟಿಸ್ತೀನಿ. ಎಸ್, ಫಿಲ್ ಮಾಡ್ತೀನಿ ಇವಾಗ. ಎಸ್, ನಂದು ಲಿಸ್ಟ್ ಕಂಪ್ಲೀಟ್ ಆಯಿತು. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 19 ರೈಮ್ಸು ಇಂಗ್ಲೀಷ್ 19 ರೈಮ್ಸು, ಕನ್ನಡನೂ 19, ಇಂಗ್ಲೀಷ್ 19 ಇದೆ. ಸ್ತೋತ್ರಗಳು 11 ಇದೆ. ಸ್ಟ್ಯಾನ್ಸಗಳು ಹನುಮಾನ್ ಚಾಲೀಸ 10 ಸ್ಟ್ಯಾನ್ಸ ಇದೆಯಲ್ಲ, ಅದನ್ನು ನಾನು ಒಂದೇ ಅಂತಲೇ ಹಾಕ್ಕೊಂಡಿದ್ದೀನಿ. ಸೊ 11 ಬಂದಿದೆ ಸ್ತೋತ್ರ. 25 ಕಾನ್ಸೆಪ್ಟ್ಸೇ ಅದಕ್ಕೆ ಬರುತ್ತೆ. ನ್ಯೂ ಕಾನ್ಸೆಪ್ಟ್ಸಲ್ಲಿ 4 ಹಾಕ್ಕೊಂಡಿದ್ದೀನಿ. ಎಸ್, ಸೊ ಈ ರೀತಿ ಲಿಸ್ಟ್ ಮಾಡಿಕೊಂಡು ನಾನು ಇದನ್ನು ಡೋರ್ ಹಿಂದಗಡೆ ಅಂಟಿಸ್ಕೊಳ್ತೀನಿ. ಸೊ ಎವ್ರಿ ಡೇ ಎವ್ರಿ ಟೈಮ್ ನನಗೆ ಒಂದು ಏನಂತ ಹೇಳೋದು, ಅಂದರೆ ಅದಿತಿಗೆ ರಿಸೈಟ್ ಮಾಡಿಸೋದಕ್ಕೆ, ರಿಪೀಟ್ ಮಾಡಿಸೋದಕ್ಕೆ ಹೋಗ್ತಾ ಬರ್ತಾ ಆ ರೀತಿ ಮಾಡ್ಬೋದು. ಇಷ್ಟು ದಿನ ಬುಕ್ಕಲ್ಲೇ ನೋಡ್ಕೊಂಡು ಹೇಳ್ತಾ ಇದ್ದೆ. ಸೊ ಸ್ವಲ್ಪ ಕೆಲಸನ ಈಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಅದಿತಿ ಕಮ್ಮಿಯಾರ್ ಹಾಯ್ ಹೇಳೇ ಇಲ್ಲ ಪಾಪುಗೆ. ಇವತ್ತು ಅದಿತಿಗೆ ಯಾಕೋ ಬಟ್ಟಿಡ್ಬೇಕು ಅಂತ ಅನ್ನಿಸ್ತು. ಬೊಟ್ಟಿಡ್ಬೇಕು ಅಂತ ಅನ್ನಿಸ್ತು. ಅಮ್ಮ ಗುಡ್ಡು ಮಣ್ಣ ಆಗ್ಬಿಟ್ಟು ಅವನು ಬೊಟ್ಟಿಟ್ಟಿದ್ದೀನಿ. ನೋಡಕ್ಕಂತ ಅಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಅದಿತಿ ಬುಡ್ಡ. ಅಯ್ಯೋ ಕೋಳಿ ಮರಿ ಕಾಣ, ಮುದ್ದು ಮರಿ. ಮಕ್ಳ ಹತ್ರ ಎಷ್ಟು ಚೆನ್ನಾಗಿರುತ್ತಲ್ಲ ಸ್ಮೆಲ್ಲು, ಮುದ್ದು ಥರ. ಎಸ್, ಅದಿತಿಗೆ ಮಮ್ಮನ್ ವಿಡಿಯೋ ಕನೆಕ್ಟ್ ಆಗ್ತಾ ಇದೆಯಾ? ಏನು ಕನೆಕ್ಟ್ ಆಗ್ತಾ ಇದೆ? ಹೌದಾ? ಸೊ ಇದ್ರಲ್ಲಿ ಬರೀ ಗೀಚ್ ಹಾಕೋದೇ ಆಗಿದೆ. ಅದು ಪಟ್ 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 ಅಂತ ಹೊಡೆದು ರೇಜೆ ಆಗ್ತಾ ಇಲ್ಲ. ಎಸ್, ನೀವು ಯಾವ ರೀತಿ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀರಾ ಈ ಒಂದು ಕಾನ್ಸೆಪ್ಟ್ಸ್ಗಳನ್ನ ನೆನ್ಪಿಟ್ಕೊಳ್ಳೋದ್ರಲ್ಲಿ ಅಂತ ನನಗೆ ಶೇರ್ ಮಾಡಿ. ಇಫ್ ಇಟ್ ಈಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ನ್ಯೂ, ನಾನು ಅದನ್ನು ಫಾಲೋ ಮಾಡ್ತೀನಿ. ಈಗ ಅದಿತಿ ಮಲ್ಕೊಂಡ್ಮೇಲೆ ಅಲ್ಲಿ ಅಂಟಿಸೋಕ್ಕಾಗೋದು, ಸೆಲೋ ಟೇಪ್ ಎಲ್ಲ ಹಾಕಿ ಅಂಟಿಸ್ಬೇಕು. ಎಸ್ ಅದಿತಿ, ಬಾಯ್ ಹೇಳ್ಬಿಡು. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಚುಬ್ಬು ಮುಡಿ, ಇದು ಚುಬ್ಬು ಮುಡಿ. ಮುದ್ದು ಮರಿ. ನಾನು ಮುದ್ದು ಮರಿಪ್ಪ. ನನಗೂ ಯಾಕೋ ತುಂಬ ನಿದ್ದೆ ಬರ್ತದೆ. ಕರೆಂಟ್ ಅಂತೂ ಇಲ್ಲ, ಏನೋ ಕರೆಂಟ್ ತೆಗೆದ್ಬಿಟ್ಟಿದ್ದಾರೆ. ಮುಂಚೆ ನಮ್ಮ ಮನೇಲಿ UPS ಇತ್ತು. ಕರೆಂಟ್ ಹೋಗೋದೇ ಗೊತ್ತಾಗ್ತಿರಲಿಲ್ಲ, ಕರೆಂಟ್ ಬರೋದೇ ಗೊತ್ತಾಗ್ತಿರಲಿಲ್ಲ. ಈಗ UPS ಅದೇನೋ ಕೆಟ್ಟೋಗ್ಬಿಟ್ಟದನ್ನು ಸರಿ ಮಾಡಿಸಿಲ್ಲ. ಈಗ ಕರೆಂಟ್ ಹೋಗ್ಬಿಟ್ಟಿದೆ. ಬೋರು, ವೈಫೈ ಇಲ್ಲ, ಏನಿಲ್ಲ ಅಲ್ವಕ್ಕಂದ. ಬೋರ್ ಆಗ್ತಾ ಇದೆ ನಮಗೆ. ಅದಿತಿನ ನಿದ್ದೆ ಮಾಡಿಸಿ ನಾನು ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಲ್ಲ ಚಿನ್ನಿ? ಹೆಂಗೆ ನಿದ್ದೆ ಮಾಡೋದು ಇವತ್ತು ನಾವು? ಅದಿತಿ ಇವಾಗ ನಿದ್ದೆ ಮಾಡುವಾಗ ಏನು ಸ್ಟೋರಿ ಬೇಕಾ, ಹಾಡು ಬೇಕಾ? ಸಿನಿಮಾ ಹಂಗೆ ಪಟ್ ಪಟ್ ಅಂತ ಬೀಳ್ಸಿದ್ರೆ ಹೋಗುತ್ತೆ ಕಣೋದು. ಎಸ್, ಇವಾಗ ಅದಿತಿಗೆ ಏನು ಗೊತ್ತಾ, ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳುವಾಗ ಜೈ ಹನುಮಾನ್ ಚಾಲೀಸ ಮತ್ತು ಇನ್ನೊಂದು ಯಾವುದು ಅದಿತಿ ಕೇಳೋದು ನೀನು? ಜಯ ಜನಾರ್ದನ. ಸೊ ಅದನ್ನ ಎರಡನ್ನ ಕೇಳಿ ನಿದ್ದೆ ಮಾಡ್ತಾರೆ. ಅದನ್ನ ಎರಡನ್ನ ಕೇಳಿದ ತಕ್ಷಣ ಡೋಸ್ ಆಗ್ಬಿಡ್ತಾರೆ, ಫುಲ್ಲು ನಿದ್ದೆ ಮಾಡ್ತಾರೆ. ನೈಟ್ ಹೊತ್ತು ಯಾವ್ದಾವ್ದಪ್ಪ ಕತೆ ಕೇಳೋದು ನೀವು? ಪಾರ್ವತಿ ಕತೆ, ಆಮೇಲೆ ಬಾಲ ಹನುಮಾನ್ ಕತೆ, ಆಮೇಲೆ ಯಾರು 3 ರೌಂಡ್ ಪ್ರಪಂಚ ಸುತ್ತಿದ್ರಲ್ಲ ಆ ಕತೆ, ಆಮೇಲೆ ಅಷ್ಟೇ. ಆ 3 ಕತೆ ಕೇಳಿಸ್ಕೊಂಡು ಕತೆ ಕೇಳಾದ್ಮೇಲೆ ಸರಿ ಮಮ್ಮ ತಟ್ಟು ಅಂತ ಹೇಳ್ತಾರೆ. ಪಟ್ 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 ಅಂತ ತಟ್ಟಿದ್ರೆ ಫ್ಲಾಟ್. ಗೊಂಬೆ ಆಗ್ಬಿಟ್ಟೈತಿದು. ಗೊಂಬೆ ಮರಿ ಥರ ಆಡ್ತೈತೆ. ಜುಟ್ಟಂತೂ ಚೆನ್ನಾಗಿ ಕಾಣ್ತೈತಲ್ಲ ಚಿನ್ನಿ? ಬಟ್ಟು ಜುಟ್ಟು. ಇವತ್ತು ಏನೋ ಇಟ್ಟಿದ್ದೀನಿ ಅಂತ ಪಾಪ ಅಂತ ಸ್ನ್ಯಾಕ್ಸ್ ಕೊಟ್ಟಿರೋದು ಇನ್ನೂ ಹಂಗೆ ಇದೆ.
ಹಿಂಗೆ 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 ಇದ್ರದ್ದು ತಿನ್ನೋ. ಎಸ್, ಅದಿತಿ ಊಟ ಮಾಡಿಸ್ಬೇಕು. ಸಿ ಯು, ಟಾಟಾ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುದ್ದು ಬೊಂಬೆದು ಇವತ್ತಿಂದ ಡೈಲಿ ಇದನ್ನು ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ನಾವು. ಡೈಲಿ ರೊಟೀನ್, ಬೆಳಗ್ಗೆಯಿಂದ ನೈಟ್ವರೆಗೂ ಏನೇನು ದಬ್ಬ ಹಾಕ್ತಾರೆ ನಮ್ಮ ಮಗು ಏನೇನು ದಬ್ಬ ಹಾಕುತ್ತೆ. ನಮ್ಮ ಮಗು ಏನೇನು ದಬ್ಬ ಹಾಕುತ್ತೆ ಬೆಳಗ್ಗೆ ಎದ್ದ ಮೇಲೆ, ಮಧ್ಯಾಹ್ನ, ರಾತ್ರಿ ಏನೇನು ದಬ್ಬ ಹಾಕುತ್ತೆ ಅಂತ ನಾವು ಹಾಕ್ತೀವಿ. ನೋಡಿ ಏನು, ಪ್ಲೀಸ್ ನೋಡಿ. ಅಯ್ಯೋ, ನಮ್ಮ ಮಕ್ಕಳಿಗಾಗಿ ಅಂತ ಹೇಳ್ಬಾರ್ದು ಅಂತ. ಇದೆಲ್ಲ ಇವರಪ್ಪ ಮಗಳದ ಕಾನ್ವರ್ಸೇಷನ್. ಡಾಡಾ ನೀನ್ ಯಾರು ಕೃವಿ, ಡಾಡಾ ನೀನ್ ಯಾರು ಕೃವಿ ಹೇಳು ಅಂತ ಕೇಳೋದು. ಆಮೇಲೆ ಡಾಡಾ ನಿಂಗೆ ಯಾರು ಇಷ್ಟ ಜಾಸ್ತಿ, ನಮ್ಮ ಮಕ್ಕಳಿಗಾಗಿ ಬೈವಿನ ಕೃಷ್ಣ ಇಷ್ಟನಾ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಇಷ್ಟನಾ ಅಂತ ಕೇಳೋದು. ಆಮೇಲೆ ಅವ್ರ ಅಪ್ಪಗೆ ಡ್ಯಾಡಿಗೆ ಹೇಳ್ಕೊಡೋದು, ನಮ್ಮ ಮಕ್ಕಳಿಗಾಗಿ ಬೈವಿನ ಕೃಷ್ಣ ಅಂತ ಹೇಳ್ಬಾರ್ದು ಅಂತ. ಸೊ ಅದನ್ನ ಇಲ್ಲಿ ಬಂದು ಹೇಳ್ತಾರೆ ಇವ್ರು ಇಲ್ಲಿ ಬಂದು ಹೇಳ್ತಾರೆ. ಇವ್ರು ಏನೇ ಭಾರಿ ಇದ್ದಾರೆ, ಇವರು ಭಾರಿ ಕೋಳಿ ಮರಿದ್ದಾರೆ. ಸರಿ ಬಾಬಾ ಹೇಳ್ಬಿಡು ಚಿನಿ. ಎಸ್, ನೀವಿನ್ನು ಮಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಎಸ್, ನನಗಂತೂ ತುಂಬ ನಿದ್ದೆ ಬಂದ್ಬಿಡ್ತಾ ಇದೆ. ಇದಿನ್ನೂ ಆಕ್ಟಿವ್ ಆಗಿದೆ. ಎಸ್, ಹಾಡು ಹಾಕಿದ್ರೆ ಕಂಪ್ಲೀಟ್ ಡೋಸ್ ಆಫ್. ಬಾಯ್ ಬಾಯ್, ಸಿ ಯು. ಸ್ಮೈಲ್ ಮಾಡಿಬಿಡು. ಆದಿತಿಗೆ ಊಟ ಮಾಡಿಸಿ ನಿದ್ದೆ ಮಾಡಿಸಿದ್ಮೇಲೆ ಈ ಲಿಸ್ಟನ್ನ ರೆಡಿ ಮಾಡಿದ್ನಲ್ಲ ಅದನ್ನು ಡೋರ್ ಮೇಲೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಅದನ್ನು ನಾನು ರೆಫರ್ ಮಾಡ್ಕೊಳ್ಬೋದು ಅಂತ. ಐ ಹೋಪ್ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಟಿಪ್ಸು ಕಾಂಟೆಂಟ್ಗೆ ನಮ್ಮ ಮಕ್ಕಳಿಗಾಗಿ ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್.